ನೆರೆದಿರೋ ಎಲ್ಲ ಆತ್ಮಬಂಧುಗಳಿಗೂ ಸ್ವಾಗತ ಹಾಗೂ ಶುಭೋದಯ. ಅನುಸಂಧಾನಾಮೃತ ಸರಳ ತಂತ್ರ ಹಾಗೂ ಕ್ರಿಯಾಯೋಗ ಶಿಬಿರದ ಮುಂದುವರೆದ ಭಾಗವಾಗಿ ಇಂದು ಸ್ಥಿರವಾಗಿರ್ತಕ್ಕಂಥ ಅಳಿಯದೇ ಇರುವ ಅಕ್ಷರ, ಅವುಗಳನ್ನು ಇನ್ನಷ್ಟು ಉಪಮೆಗಳ ಮೂಲಕ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಇವತ್ತು. ಯೋಗಿ ವೇಮನವರು ಒಂದು ವಚನ ಮೂಲ ತೆಲುಗುಲಿದೆ. నిద్రలోని నిద్ర నిజముగా తెలిసితే భద్రమౌను బ్రహ్మవిద్య. నిద్ర తెలిసినవాడు నిజమైన యోగిరా. ಕನ್ನಡದಲ್ಲಿ ಅದರ ಅರ್ಥ, ನಿದ್ರೆಯಲ್ಲಿನ ನಿದ್ರೆಯ ನಿಜವಾಗಿ ಅರಿತೊಡೆ ಭದ್ರಬಹುದು ಬ್ರಹ್ಮವಿದ್ಯೆ. ನಿದ್ರೆ ಅರಿತವ ನಿಜವಾದ ಯೋಗಿಯು. ನಿದ್ರೆ ಅಂದರೆ ವಿಶ್ರಾಂತಿ. ಯಾವುದು ಚಟುವಟಿಕೆಯಲ್ಲಿದೆಯೋ ಅದು ಮರಳಿದ್ರೆ ವಿಶ್ರಾಂತಿ. ಬಹಳ ದೈನಂದಿನ ಅನುಭವದಲ್ಲಿ ನಮಗೆ ಈ ಶರೀರಾದಿಯಾಗಿ ಎಲ್ಲ ಇಂದ್ರಿಯಗಳು ವಿಶ್ರಾಂತಿ ಯಾವುದ್ರಲ್ಲಿ ಪಡ್ಕೊಳ್ತವೆ? ಸ್ವಪ್ನಕ್ಕೆ ಹೋಗುವಾಗ ವಿಶ್ರಾಂತಿ ಪಡ್ಕೊಳ್ತವೆ. ಸ್ವಪ್ನದ ವಿಶ್ರಾಂತಿ ಸುಷುಪ್ತಿಯ ಅವಸ್ಥೆಯಲ್ಲಾಗ್ತದೆ. ಸುಷುಪ್ತಿಯ ವಿಶ್ರಾಂತಿ ತುರ್ಯದಲ್ಲಿ. ಹಾಗೆ ಸ್ಥೂಲವಾದ ಜಗತ್ತಿನ ವಿಶ್ರಾಂತಿ ಸೂಕ್ಷ್ಮದಲ್ಲಿ. ಸ್ಥೂಲ ಪ್ರಪಂಚದ ವಿಶ್ರಾಂತಿ ಸೂಕ್ಷ್ಮ ಪ್ರಪಂಚದಲ್ಲಿ. ಸೂಕ್ಷ್ಮ ಪ್ರಪಂಚದ ವಿಶ್ರಾಂತಿ ಕಾರಣದಲ್ಲಿ. ಕಾರಣದ ವಿಶ್ರಾಂತಿ ಮಹಾಕಾರಣದಲ್ಲಿ. ಇದನ್ನ ನಿಜವಾಗಿ ಅರಿಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಅರಿಯೋದಲ್ಲ, ನಿಜವಾಗಲೂ ಅರಿಯಬೇಕು. ಬಹಳ ಜನರು ಪ್ರಸ್ತಾಪ ಮಾಡಿದ್ವಿ. ಕೆಲವರೆಲ್ಲ ನಿದ್ರೆಗೂ ಮತ್ತೆ ಧ್ಯಾನದಲ್ಲಿ ಘಟಿಸುವಂಥ ವಿಶ್ರಾಂತಿಗೂ ಏನು ವ್ಯತ್ಯಾಸ?
ಪ್ರಜ್ಞೆಯಿಂದ ಅಪ್ರಜ್ಞಾವಸ್ಥೆಗೆ ಅರಿವಿಲ್ಲದೆ, ತಿಳುವಳಿಕೆ ಇಲ್ಲದೆ, ಎಚ್ಚರವಿಲ್ಲದೆ ಜಾರಿದ್ರೆ ಅದು ನಿದ್ರೆ. ಅದೇ ಪ್ರಜ್ಞೆಯಿಂದ ಅಪ್ರಜ್ಞೆಗೆ ಅರಿವಿನಿಂದ, ಎಚ್ಚರಿಕೆಯಿಂದ ಗಮನವಿದ್ದು ಜಾರಿದರೆ ಅದಕ್ಕೆ ಸಮಾಧಿ. ಹಾಗೆ ಈ ನಿದ್ರೆಗಳಲ್ಲಿನ ನಿದ್ರೆಯನ್ನ ಎಲ್ಲೂ ವಿಶ್ರಾಂತವಾಗ್ತವೋ ಅದನ್ನ ಅರಿಬೇಕು ಅಂತ ಹೇಳ್ತಾರೆ. ನಿಜವಾಗಿ ಅರಿತೊಡೆ ಅಂತ. ಆಗ ಬೃಹತ್ ವಿದ್ಯೆ, ಬ್ರಹ್ಮವಿದ್ಯೆ ಏನಿರುತ್ತೆ ಇದು ಭದ್ರವಾಗ್ತದೆ, ಸ್ಥಿರವಾಗ್ತದೆ. ಆ ಅರಿಲಿಕ್ಕೆ ಬೇಕಾದಂಥ ವಿವೇಕ, ಸೂಕ್ಷ್ಮ ಗ್ರಹಣೆ, ಗಮನಿಸುವಂಥದ್ದು, ಸಾಕ್ಷಿಯಾಗಿರುವಂಥದ್ದು, ಇಷ್ಟೂ ದಿನಗಳಲ್ಲಿ ಅದನ್ನು ಮುಖ್ಯ ವಿಷಯವಾಗಿಟ್ಕೊಂಡು ಗುರುತಿಸುವಂಥ ಕೆಲಸ, ಮತ್ತು ಹಾಗಿರೋ ಅಂಥ ಒಂದು ಯುಕ್ತಿ ಅಥವಾ ವಿಧಾನವನ್ನು ಸಾನ್ನಿಧ್ಯದಲ್ಲಿ ಎಲ್ಲರೂ ಅದನ್ನು ಅನುಭವಕ್ಕೆ ತಗೊಳ್ತಾ ಬಂದ್ವಿ. ಹೇಗೆ ಒಡವೆಗಳು ಕರಗಿದ್ರೆ ಬಂಗಾರವಾಗ್ತದೋ, ಈಗ ಸ್ಥೂಲ ರೂಪದಲ್ಲಿ ನಾನಾ ರೂಪದ ಒಡವೆಗಳಿವೆ. ಅದನ್ನು ಕರಗಿದ್ರೆ ಏನಾಗುತ್ತದೋ ಮೂಲ ಬಂಗಾರವಾಗ್ತದೆ. ಹಾಗೆ ಜೀವನಿಗೆ ಅಥವಾ ಅನುಭವಿಸುವಂತನಿಗೆ ಅವಸ್ಥೆಗಳು ಕರಗುತ್ತಾ ಹೋದರೆ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಆ ಸೃಷ್ಟಿ ಮೂಲ ಏನಿದೆ ಅದಕ್ಕೆ ಪ್ರಪಂಚಗಳಾಗಿವೆ. ಆ ಪ್ರಪಂಚದಲ್ಲಿರ್ತಕ್ಕಂಥ ಒಡವೆಗಳು ಅಂದರೆ ಪಂಚಭೂತಾದಿಗಳು ಕರಗಿದರೆ, ಲೀನವಾದರೆ ಏನಾಗ್ತದೆ? ಅದು ಮೂಲವಾಗ್ತದೆ. ಹಾಗೆ ಯಾವುದರಲ್ಲಿ ಕರಗ್ತಾ ಇದ್ದಾವೆ, ಹೇಗೆ ಕರಗುತ್ತಾ ಇದ್ದಾವೆ? ಒಂದು ಕರಗಿ ಮೂಲವಾಗ್ತದೆ, ಅರಳಿ ಅಭಿವ್ಯಕ್ತವಾಗ್ತದೆ. ಈ ಅರಳುವಂಥ ಕ್ರಿಯೆ ಮತ್ತು ಮರಳುವಂಥ ಕ್ರಿಯೆಗೆ ಯಾರು ಸಾಕ್ಷಿ ಆಗ್ತಾನೋ ಇಡೀ ಸೃಷ್ಟಿ ರಹಸ್ಯ ಅವನಿಗೆ ಅನಾವರಣವಾದಾಗಿ. ಹೇಗೆ ಇವೆಲ್ಲ ಜಾರ್ತಾ ಇದ್ದಾವೆ ಮತ್ತು ಮರಳಿ ಬರ್ತಾ ಇದ್ದಾವೆ. ಇದೆಲ್ಲವೂ ಯಾವುದರಲ್ಲಿ ಮರಳುತ್ತವೋ, ಈ ಸ್ಥೂಲ ಪ್ರಪಂಚವೆಲ್ಲ ಕರಗಿದರೆ ಯಾವುದರಲ್ಲಿ ಲೀನವಾಗ್ತವೋ ಅಥವಾ ಕರಗ್ತವೋ ಅಂಥದ್ದಕ್ಕೆ ಕಾಲ ಅಂತ ಕರೀತಾರೆ. ಸೊ ಕಾಲ ಏನು ಮಾಡುತ್ತೆ? ಈ ಪ್ರಪಂಚವನ್ನು ತನ್ನೊಳಗಡೆ ಕರಗಿಸ್ಕೋತದೆ. ಸ್ಥೂಲವನ್ನು ಕರಗಿಸ್ಕೊತು, ಸೂಕ್ಷ್ಮವನ್ನು ಕೂಡ ಕರಗಿಸ್ಕೊತು ತನ್ನಲ್ಲಿ ಕಾಲ. ಮಹಾಕಾಲ ಆ ಕಾರಣವನ್ನು ಕೂಡ ತನ್ನೊಳಗಡೆ ಕರಗಿಸ್ಕೊತದೆ. ಆ ಮಹಾಕಾಲನ ಇರುವಿಕೆಗೆ ಅಥವಾ ಅವನು ಉಳ್ಕೊಳ್ಳಿಕ್ಕೆ ಇರೋ ಜಾಗಕ್ಕೆ ಹೆಸರು ಉಜ್ಜಾಯಿನಿ. ಉಜ್ಜಾಯಿನಿ ಅಂದರೆ ಅವಕಾಶ ಅಂತ. ಸೊ ಮಹಾಕಾಲರು ಎಲ್ಲಿದ್ದಾರೆ? ಉಜ್ಜಾಯಿನಿಯಲ್ಲಿದ್ದಾರೆ.
ಕಾಲ ಮಹಾಕಾಲರು ನಿರ್ಗುಣಾದಿ ಗುಣಗಳನ್ನು ಮತ್ತೆ ಗುಣಗಳಾಗಿ ಬೇರೆ ಬೇರೆ ಆಗಲೇ ಹೇಳಿದಾಗೆ ಒಡವೆಗಳಾಗಿ ಸೂಕ್ಷ್ಮ ಸ್ಥೂಲ ಪ್ರಪಂಚಗಳಾಗಿ ಅಭಿವ್ಯಕ್ತವಾಗ್ತವೆ. ಹಾಗೆ ಎಲ್ಲ ಪ್ರಪಂಚಗಳು ಮರಳಿದ್ರೆ ಮಹಾಕಾಲನಲ್ಲಿ ಲೀನವಾಗ್ತವೆ. ಎಲ್ಲ ಅವಸ್ಥೆಗಳು ನಿದ್ರೆಯಲ್ಲಿ ಜಾರ್ತಾ 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 ಎಲ್ಲ ಒಂದು ಕಡೆ ಎಲ್ಲ ಮರಳ್ತವೆ, ಲೀನವಾಗ್ತವೆ. ಇದಕ್ಕೆ ಸಾಕ್ಷಿ ಆದರೆ ಈ ಬೃಹತ್ ವಿದ್ಯೆ ಅಂತ ಏನು ಕರಿತಾ ಇದ್ದೀವಿ, ಬ್ರಹ್ಮವಿದ್ಯೆ, ಇದು ಸ್ಥಿರವಾಗ್ತದೆ, ಖಚಿತವಾಗ್ತದೆ ಅಂತ ಹೇಳ್ತಾರೆ. ಹಾಗಾದರೆ ಇನ್ನು ಉಳಿದಂಥವು ಏನಕ್ಕೆ? ಈ ಒಡವೆಯ ಸತ್ಯ, ಆ ಒಡವೆನೇ ಸತ್ಯ, ಹಾಗೆ ಹೀಗೆ ಅಂತ ಭಿನ್ನವಾಗಿ ಹೇಳಿದ್ರೆ ಅದು ಹಾಗಿದೆ ಹೀಗಿದೆ ಅಂತ ಬರೆದಂಥ ಬರವಣಿಗೆಗಳು, ಆ ಅಕ್ಷರಗಳೆಲ್ಲ ಏನು ಹೇಳ್ತಾರೆ ಸರ್ವಜ್ಞರು, ಅಕ್ಕರವು ಲೆಕ್ಕಕ್ಕೆ. ಸುಮ್ಮನೆ ಅಭಿವ್ಯಕ್ತಪಡಿಸೋದಕ್ಕಷ್ಟೇ, ನೀವು ಎಷ್ಟು ಹೇಳಿದ್ರು ಅದು ನಿರ್ಣಯಕ್ಕೆ ಬರುವಂಥದ್ದಲ್ಲ. ಇನ್ನು ದೃಕ್ನಿಂದ ನೋಡಿ ಅದು ಹೀಗಲ್ಲ ಹಾಗೆ ಅಂತ ತರ್ಕ ಮಾಡಿದ್ದೆಲ್ಲ ತರ್ಕತ ವಾದಕ್ಕೆ. ಒಬ್ಬರು ಕಣ್ಣಿಂದ ದೃಶ್ಯ ಅಂತ ವಾದ ಮಾಡ್ಬೋದು, ಇನ್ನೊಬ್ರು ಕಿವಿಯಿಂದ ಶಬ್ದ ಅಂತ ವಾದ ಮಾಡ್ಬೋದು. ಪ್ರಪಂಚ ಅಂದರೆ ಈ ತರ್ಕಗಳೆಲ್ಲ ಅದು ಅಂತ್ಯಕ್ಕೆ ಬರೆದ ಒಂದು ವಾದಕ್ಕಷ್ಟೇ. ಈ ಕಡೆಯವರು 6 ಅಂತಲೇ ವಾದಿಸ್ತಾ ಇರ್ತಾರೆ, ಆ ಕಡೆಯವರು 9 ಅಂತಲೇ ವಾದಿಸ್ತಾ ಇರ್ತಾರೆ. ಈ ಕಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಇವರು 6 ಅಂತಾರೆ, ಆ ಕಡೆ. ಮಿಕ್ಕ ಓದುಗಳೆಲ್ಲ ತಿರುಪೆಗೆ. ಇನ್ನು ಎಷ್ಟು ವಿಧವಾಗಿ ಇದನ್ನ ತಿಳ್ಕೊಳ್ಳೋಣ, ಕಲ್ತ್ಕೊಳ್ಳೋಣ ಅಂತ ಪ್ರಯತ್ನ ಮಾಡುವಂಥದ್ದು ಯಾರಿಗೆ? ಅದು ತಿರುಪೆ ಯಾರು ಎತ್ತಾರೆ? ಅಭಾವದಲ್ಲಿರುವಂಥವನು. ಸೊ ಯಾರಿಗೆ ಅಭಾವ ಇದೆಯೋ ಅವರು ತಿರುಪೆ ಎತ್ತಾರೆ. ಹಾಗೆ ಅಭಾವಿಗಳಾದಂಥ ಮನ, ಬುದ್ಧಿ, ಚಿತ್ತ, ಅಸ್ಮಿತೆಗಳು ಬಹುರೀತಿಯಾಗಿ ಓದಿದ್ರು ಕೂಡ ಅವು ಏನು ಕಾರಣದಿಂದ ಅಂದರೆ ಅವುಗಳ ಅತೃಪ್ತಿಯಿಂದ ಇನ್ನೂ ತಿಳ್ಕೋಬೇಕು, ಇನ್ನು ತಿಳ್ಕೋಬೇಕು, ಈಗ ತಿಳ್ಕೋಬೇಕು. ಅವರೆಷ್ಟು ತಿರುಪೆ ಇದ್ರು ಅದು ಮುಗಿಯುವಂಥದ್ದಲ್ಲ. ನಿಜವಾಗ್ಲೂ ಆ ಹುಡುಕಾಟದಿಂದ ಮುಕ್ತವಾಗಬೇಕು ಅಂದರೆ ಮೋಕ್ಷಕ್ಕೆ 2 ಅಕ್ಷರವೇ ಸಾಕು. ಎಲ್ಲವೂ ಲೀನವಾಗಿ ಇನ್ನು ವಿಭಜಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಅನುಭವವೇನಿದೆ, ಉಪಮಿಸಲಿಕ್ಕೆ ಆಗದೆ ಏನೂ ಅಲ್ಲದೆ ಇರತಕ್ಕಂಥದ್ದು ಮರಳಿದಾಗ ಉಪಮಿಸಲಿಕ್ಕೆ ಆಗದೆ ಏನು ಇಲ್ಲದೆ ಇರತಕ್ಕಂಥದ್ದು ಎಲ್ಲ ಒಡವೆಗಳಾಗಿ ಪ್ರಕಟವಾಗ್ತದೆ. ಅದೊಂದು ಅಳಿಯದೇ ಇರತಕ್ಕಂಥ ಒಂದಕ್ಷರ, ಸದಾ ಇರತಕ್ಕಂಥ ಒಂದಕ್ಷರ.
ಅಳೆಯುವಂಥವನೇ ಕಾಣೆಯಾದಾಗ ವಿಮಲ, ನಿರ್ಮಲ, ಶುದ್ಧ ಅಂದರೆ ಯಾವ ಗುಣಗಳನ್ನೂ ಆರೋಪ ಮಾಡೋಕ್ಕಾಗದೆ ಇರತಕ್ಕಂಥ ಅತೀತವೇನಿದೆ ಅದೊಂದು ಅಕ್ಷರ. ಯಾವ ಗುಣಗಳನ್ನೂ ಅದಕ್ಕೆ ಆರೋಪ ಮಾಡಲಿಕ್ಕೆ ಬರಲ್ಲ. ನಿರ್ಗುಣವೆಂದರೆ ಆ ನಿರ್ಗುಣ ಅಂತಕ್ಕಂಥದ್ದು ಕೂಡ ಒಂದು ಗುಣವೇ. ಅದಕ್ಕಿಂತಲೂ ಅತೀತವಾಗಿರ್ತಕ್ಕಂಥ, ಯಾವುದಕ್ಕೂ ತಾನು ಮೆತ್ತಿಕೊಳ್ಳದೆ ಯಾವುದನ್ನು ಮೆತ್ತಿಸಿಕೊಳ್ಳದೆ ಇರತಕ್ಕಂಥ ಅದೊಂದು ಅಕ್ಷರ. ಈ ಎರಡು ಅಕ್ಷರಗಳನ್ನ ತಿಳಿದ್ರೆ ನಿಜವಾಗ್ಲೂ ಬಿಡುಗಡೆ ಆಗ್ತದೆ, ನಿಜವಾಗ್ಲೂ ಮುಕ್ತನಾಗ್ತಾನೆ. ಹುಡುಕಾಟ ಪೂರ್ಣವಾಗಿ ನಿಲ್ಲಬೇಕು ಅಂದರೆ ಈ ಮೋಕ್ಷಕ್ಕೆ ಎರಡು ಅಕ್ಷರವೇ ಸಾಕು. ಈಜು ಸ್ಥಿರವಾಗಬೇಕು ಅಂದರೆ, ಈಜು ಕಲಿಬೇಕು ಅಂದರೆ ದಡದಲ್ಲಿ ನಿಂತು ನೋಡಿದ್ರೆ ಈಜು ಬರುತ್ತಾ ಅಂತ. ಇದೆಲ್ಲ ದೃಷ್ಟಿಗೆ ಗೋಚರ ಆಗ್ತಾ ಇದೆ ಅಷ್ಟೆ. ಆದರೆ ವಾಸ್ತವವಾಗಿ ಯಾರು ಆ ನೀರಲ್ಲಿ ಮುಳುಗಿ ಲೀಲೆಯನ್ನು ಅನುಭವಿಸ್ತಾನೋ, ಮುಳುಗಿ ತೇಲ್ತಾನೋ, ಅವನು ಮಾತ್ರ ನಿಜವಾಗ್ಲೂ ಈಜನ್ನು ಕಲೀಲಿಕ್ಕೆ ಸಾಧ್ಯ. ಎಲ್ಲರೂ ಹೇಳ್ತಾ ಇದ್ವಿ, ಇಲ್ಲಿದ್ದಾಗ ಎಲ್ರಿಗೂ ನಮ್ಗೆ ಅದರ ಅನುಭೂತಿ ಆಗ್ತಾ ಇದೆ. ಸ್ವಲ್ಪ ಸ್ಥಾನ ಬಿಟ್ಟರೆ ಇದೆಲ್ಲ ದಡದಲ್ಲಿ ನಿಂತು ನದಿ ಅಥವಾ ನೀರನ್ನು ನೋಡಿದ ಹಾಗೆ. ವಾಸ್ತವವಾಗಿ ಒಬ್ಬನು ಈಜು ಕಲಿಬೇಕು ಅಂದರೆ ಅದರಲ್ಲಿ ಮುಳುಗಿ ಹಾಕಬೇಕು. ಆ ಮುಳುಗು ಹಾಕಿದಾಗ ಹೇಗೆ ಜಲದ ಮೇಲಿರೋ ಜಲದ ಬುಗ್ಗೆಗಳೆಲ್ಲ ಒಡೆದ್ರೆ ಯಾವುದರಲ್ಲಿ ಬೆರೀತವೆ? ಸಮುದ್ರದಲ್ಲಿ ಬೆರೀತವೆ. ಮತ್ತೆ ಉದ್ಭವ ಆದರೆ ಸಮುದ್ರದ ಮೇಲೆಲ್ಲೇ ಉದ್ಭವ. ಯಾರು ಈಜನ್ನು ಕಲಿತಾನೋ, ಯಾರು ನಿಜವಾಗೂ ಅದರ ಅನುಭೂತಿಯನ್ನು ಪಡಿತಾನೋ, ಆ ಬುಗ್ಗೆ ನೀರಿಗಿಂತ ಯಾವತ್ತೂ ಬೇರೆ ಆಗಿರಲಿಲ್ಲ ಅಂತ ಅರ್ಥ ಆಗುತ್ತೆ. ಸಮುದ್ರಕ್ಕಿಂತ ಅದು ಎಂದೂ ಬೇರೆ ಆಗಿರಲಿಲ್ಲ. ಮತಿ ಎಷ್ಟು ಸ್ಥಿರವಾಗ್ತದೆ ಅಂದರೆ, ಒಡವೆಗಳು ನೋಡಿದ್ರೆ ಬಂಗಾರವು, ಎಲ್ಲ ಶಸ್ತ್ರಾಸ್ತ್ರಗಳನ್ನು ನೋಡಿದ್ರೆ ಮೂಲ ಕಬ್ಬಿಣವು, ಮಣ್ಣಿನ ಬೇರೆ ಬೇರೆ ಮಡಿಕೆಗಳನ್ನು ನೋಡಿದ್ರೆ ಮೂಲ ಮಣ್ಣು, ಹಾಲನ್ನು ನೋಡಿದ್ರೆ ಅದರಲ್ಲಿ ಬೆಣ್ಣೆಯನ್ನು ಕಾಣ್ತಾನೆ ಅದು ಸ್ಥಿರವಾದಾಗ. ಹಾಗಾಗಿ ಹೊರಗಿನಿಂದ ನೋಡೋದಕ್ಕಿಂತ ಅದರಲ್ಲಿ ಈಜಬೇಕು, ನೆಲೆಯಾಗಬೇಕು. ಅದು ಸ್ವಲ್ಪ ಕಾಲ ಆದರೂ ಸ್ಥಿರ ಆಗಬೇಕು. ಗ್ಲಿಮ್ಸ್ ಬೇರೆ, ಅದರಲ್ಲಿ ಎಸ್ಟಾಬ್ಲಿಷ್ ಆಗುವಂಥದ್ದು ಬೇರೆ ಅಂತ ತಿಳ್ಕೊ. ಯಾರು ಅದರಲ್ಲಿ ಎಸ್ಟಾಬ್ಲಿಷ್ ಆಗ್ತಾರೋ ಅವರಿಗೆ ಸ್ಥಿರವಾಗ್ತದೆ. ಅದಾಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಪ್ರಶ್ನೆ ಉದಯಿಸ್ತದೆ. ಅದು ಸ್ಥಿರ ಆಗೋವರೆಗೂ ಈ ಮರಳುವಂಥ ಕ್ರಿಯೆ ಮತ್ತು ಅರಳುವಂಥ ಕ್ರಿಯೆಯನ್ನು ನಿರಂತರವಾಗಿ ದರ್ಶಿಸ್ತಾ ಇರಬೇಕು, ಅದನ್ನು ನೋಡ್ತಾ ಇರಬೇಕು, ಸಾಕ್ಷಿ ಆಗ್ತಾ ಇರಬೇಕು.
ಸೊ ಅಂಥ ಜಾಗರವನ್ನು, ಎಚ್ಚರವಿರೋದನ್ನು, ಗಮನಿಸೋದನ್ನು, ಆ ಥರದ್ದೊಂದಿದೆ ಅನ್ನೋಂಥ ಪ್ರಜ್ಞೆ ಸದಾ ನಮ್ಮಲ್ಲಿ ಜಾಗರವಾಗಿರಬೇಕು. ಈಗ ನೋಡುವಂಥದ್ದೊಂದು ಕ್ರಿಯಾಶೀಲವಾಗಿದೆ ಅನ್ನೋ ಪ್ರಜ್ಞೆ ಜಾಗರವಾಗಿರಬೇಕು. ಅದಕ್ಕೆ ನೋಡುವಂಥವನನ್ನು ನೋಡಿ, ಅದ್ರ ಬಗ್ಗೆ ಗಮನ ಇರಲಿ. ಅರಿಯುವಂಥವನನ್ನು ಅರಿಯಿರಿ, ಅರಿಯುವಂಥವನನ್ನು ಅರಿಯಿರಿ. ಸೊ ಗಮನದ ಮೇಲೆ ಗಮನವಿರಲಿ. ಆ ಒಂದು ಅವಸ್ಥೆಯಲ್ಲಿ ಅಥವಾ ಅಂಥ ಒಂದು ತಿಳುವಳಿಕೆಗೆ ಸಾಕ್ಷಿ ಆಗಬೇಕು ಅಂದರೆ ನಾವು ಪ್ರಥಮದಲ್ಲಿ ಮಾತನಾಡಿದ್ವಿ, ಇನ್ನು ವಿಭಜಿಸಲಿಕ್ಕೆ ಆಗದೆ ಇರತಕ್ಕಂಥ ಕ್ಷಣದಲ್ಲಿ ಅವನ ಮೂಲ ಶ್ರುತಿಯನ್ನು ಇಟ್ಕೋಬೇಕು. ಅಂತಹ ಒಂದು ಗೋಡೆ ಮೇಲೆ, ಅದು ಗೋಡೆ ಅನ್ನೋದಕ್ಕಿಂತ ಎಷ್ಟು ವರ್ಣಿಸ್ಲಿಕ್ಕೆ ಆಗದೆ ಇರತಕ್ಕಂಥ ಮೊನಚಾದ ಕತ್ತಿ ಏನಿದೆಯೋ ಆ ಕತ್ತಿಯ ತುದಿ ಮೇಲೆ ನಿಂತಾಗಿ, ಇನ್ನು ಅದುವೇ ತುದಿ. ಒಂದು ಸ್ವಲ್ಪ ಎಡಕ್ಕೆ ಬಾಗಿದ್ರೆ ಅರಿಯುವಂಥವನೇ ಅಸ್ತಿತ್ವವೇ ಕಾಣಿ ಆಗ್ತದೆ. ಒಂದು ಸ್ವಲ್ಪ ಬಲಕ್ಕೆ ಬಾಗಿದ್ರೆ ಇನ್ನು ಉಳಿದದ್ದೆಲ್ಲ ಉಪಕ್ರಮಗಳು ಸೃಷ್ಟಿಯಾಗ್ತವೆ. ಅದು ಇರುವಿಕೆಯಾಗಿಯೋ, ಬಿಂದುವಾಗಿಯೋ, ಅನಂತವಾಗಿಯೋ ಅದರ ಉಪಕ್ರಮಗಳು. ಹೇಗೆ ಬೇರೆ ಬೇರೆ ಪ್ರಪಂಚ ಅಂತ ಏನು ಹೇಳಿದ್ವಿ, ಅಥವಾ ಈ ಒಡವೆಗಳು ಅಂತ ಏನು ಹೇಳಿದ್ವಿ, ಅವಸ್ಥೆಗಳು ಉದಯಿಸ್ತಾ ಇದ್ದಾವೆ ಅಂತ, ಅಲ್ಲಿಂದ ಆ ಸ್ಥಾನದಿಂದ ಮಾತ್ರಲೇ ನಾವು ಅದನ್ನು ಗಮನಿಸೋದಕ್ಕಾಗಲಿ ಗ್ರಹಿಸೋದಕ್ಕಾಗಲಿ ಸಾಧ್ಯ. ಸೊ ಅಂಥ ಸ್ಥಾನದಲ್ಲಿ ನಿಲ್ಲೋದಕ್ಕೆ ಅಧಿಕಾರತ್ವ ಅಂತ ಮಾತನಾಡಿದ್ವಿ. ಅದನ್ನು ನಿಧಾನವಾಗಿ ಯಾರು ಯಾವ ಹಂತದಲ್ಲಿದ್ದಾರೋ ಅವನೊತ್ತಿಗೆ ಏರಿಸ್ಕೋಬೇಕಾಗುತ್ತೆ. ಸೊ ಶಾರೀರಿಕವಾಗಿ ಮೊದಲು ದ್ರವ್ಯ ಗುಣಗಳಿಂದ ಶುದ್ಧವಾಗಿ ಅನ್ನಮಯ ಕೋಶದಲ್ಲಿ ಪ್ರಬುದ್ಧತೆ ಅಥವಾ ಅಧಿಕಾರವನ್ನು ಸಾಧಿಸಬೇಕು ಅಂತ ಹೇಳಿದ್ವಿ. ಹಾಗೆ ಪ್ರಾಣದಿಂದ ಪ್ರಾಣಮಯ ಕೋಶ, ಮಂತ್ರದಿಂದ ಮನೋಮಯ ಕೋಶ, ನಿಜವಾದ ಜಾಗರ ಅಥವಾ ಪ್ರಜ್ಞೆ ತಿಳಿವಿನಿಂದ ವಿಜ್ಞಾನಮಯ ಕೋಶ, ಶುದ್ಧ ಅರಿವಿನಿಂದ ಕೊನೆಯ ಆನಂದವನ್ನು ಅರಿಯೋದಕ್ಕೆ ಸಾಧ್ಯ ಆಗುತ್ತೆ. ಅದು ಅಸ್ಮಿತೆಯೇ ದೃಕ್ಕ ಆದಾಗ, ಅಂದರೆ ದೃಷ್ಟನೇ ದುಃಖ ಆದಾಗ ಅದರ ಪರಿಣಾಮ ಅಂತ ಮಾತನಾಡ್ತಾ ಹೋದ್ವಿ. ಅಧಿಕಾರವನ್ನು ಔನ್ನತ್ಯಕ್ಕೇರಿಸ್ಕೊಂಡಾಗ ಮಾತ್ರ ಇದು ಸಾಧ್ಯವಾಗ್ತದೆ. ಸೊ ಯಾರ್ಯಾರು ಎಲ್ಲೆಲ್ಲಿದ್ದೀವೋ ಅಲ್ಲಿಂದ ಅದಕ್ಕೆ ಅನುಗುಣವಾದಂಥ ಕ್ರಿಯೆ ಮತ್ತು ತಂತ್ರಗಳನ್ನ ಮಾಡ್ತಾ ಹೋಗಬೇಕು. ಮಾಡೋದೊಂದೇ ಮಾರ್ಗ ಅಂತ ಪ್ರಥಮದಿಂದ ಇಲ್ಲಿವರೆಗೂ ಮಾತನಾಡ್ಕೊಂಡು ಬಂದ್ವಿ. ಎಲ್ಲಿ ನಿಂತರೆ ನಮ್ಮ ಬದುಕು ಕಳೆದೋಗುತ್ತೆ, ಅದಕ್ಕೋಸ್ಕರ ಎಲ್ಲಿಯೂ ನಿಲ್ಲಬಾರ್ದು ಅಂತ ಅರಣ್ಯದಲ್ಲಿ ವಾಸ ಆಗಿರ್ತಕ್ಕಂಥ ಆ ವ್ಯಕ್ತಿಯ ಉಪಮೆ ತಗೊಂಡು ಅವನು ರಾಜ್ಯವನ್ನು ಹೇಗೆ ಸಂಸ್ಥಾಪಿಸ್ಕೊಂಡ. ಎಲ್ಲಾದರೂ ನಿಂತಿದ್ರೆ ಅದು ಸಾಧ್ಯವಾಗ್ತಿರ್ಲಿಲ್ಲ. ಹಾಗೆ ಈ ಪ್ರಯಾಣದಲ್ಲಿ ಎಲ್ಲೂ ನಿಲ್ಲದೆ ಇದಿಷ್ಟೇ ಅಂತ ನಿರ್ಣಯಿಸದೆ ಮುಂದೆ ಸಾಗ್ತಾ ಹೋಗಬೇಕು. ಕೊನೆಗೆ ನಿಜವಾದ್ದೇನೋ ಅದು ಸಿಗುತ್ತೆ. ಎಲ್ಲಿವರೆಗೂ ಆ ಹುಡುಕಾಟಗಳು
ಮುಕ್ತ ಆಗಲ್ವೋ ಅಲ್ಲಿವರೆಗೂ ಅವನು ಮಾಡ್ತಾನೆ ಇರಬೇಕು ಅಂತ, ಕ್ರಿಯೆಯಲ್ಲಿ ಮಗ್ನನಾಗಿರಬೇಕು ಅಂತ. ಅಲ್ಲಿ ಕೃತ ಕುರುವನ್ನಂತೆ ಮಾತನಾಡಿದ್ವಿ. ಏನು ಈಗ ತಿಳ್ಕೊಂಡಿದ್ದೀವೋ ಅದನ್ನು ಮಾಡೋದೇ ಮಾರ್ಗ, ಮಾಡೋವಂಥದ್ದೇ ಯುಕ್ತಿ. ಪೂರ್ಣವಾಗಿ ಔನ್ನತ್ಯಕ್ಕೆ ಏರಿದ ಮೇಲೆ ಇರುವಂಥವನೇನಿದ್ದಾನೆ ಅವನೇ ಆ ದ್ವಾರದ ಬಾಗಿಲಿಗೆ ಅಡ್ಡಿಯಾಗಿದ್ದಾನೆ ಅಂತ ಅವನನ್ನು ಕೂಡ ಕಳಚ್ಕೋಬೇಕಾಗುತ್ತೆ. ಹೇಗೆ? ನೋವು ತರಿಸ್ತಕ್ಕಂಥ, ಬಾಧೆ ತರ್ತಕ್ಕಂಥ ಬೇರೆ ಬೇರೆ ಮುಳ್ಳುಗಳು ಶರೀರದಲ್ಲಿ ಕುಚ್ಕೊಂಡಿದ್ರೆ ಬಂಗಾರದಂಥ ಅಥವಾ ಬಂಗಾರದಿಂದ ಮಾಡಿದ ಒಂದು ಸೂಜಿಯಿಂದ ಏನು ಮಾಡ್ತೀವಿ? ಉಳಿದ ಎಲ್ಲ ಮುಳ್ಳುಗಳನ್ನು ತೆಗಿತೀವಿ. ತೆಗೆದಾದ್ಮೇಲೆ ಈ ಮುಳ್ಳು ಬಹಳ ಚೆನ್ನಾಗಿದೆ ಅಂತ ಇದನ್ನು ಚುಚ್ಕೋಬಾರ್ದು, ಉಳಿಸ್ಕೋಬಾರ್ದು. ಹಾಗೆ ಕೊನೆಯಲ್ಲಿ ಉಳಿಯುವಂಥ ಇದ್ದೇನೆ, ಗೊತ್ತಾಯಿತು, ತಿಳಿಯಿತು ಅಂತ ಯಾರು ಹೇಳ್ತಾನವನು? ಯಾವುದಿದೆಯೋ ಅದಕ್ಕೆ ನಾನು ಅಂತ ಕರೀರಿ. ಹೌದು, ನನಗೆ ಭಾಳ ಅನುಭವ ಆಯಿತು, ನನಗೆ ಚೆನ್ನಾಗಾಯಿತು ಅಂದರೆ ಇನ್ನೂ ಕೊನೆ ಬಾಗಿಲು ಏನಾಗಿದೆ? ಮುಚ್ಕೊಂಡಿದೆ. ಆ ಸೂಜಿಯನ್ನು ಏನು ಮಾಡಬೇಕು? ಅದನ್ನು ಕೂಡ ತ್ಯಜಿಸಬೇಕು. ಸೊ ಅಲ್ಲಿ ತ್ಯಾಗದ ಅರ್ಥ ತ್ಯಜಿಸಿರಿ, ತ್ಯಜಿಸಿದ್ದೀನಿ ಅನ್ನೋ ಭಾವವನ್ನು ತ್ಯಜಿಸಿರಿ. ತ್ಯಕ್ತೇನ ತೇನ ತ್ಯಕ್ತೇನ. ಹಾಗಾಗಿ ಇಷ್ಟು ದಿನಗಳ ಸತ್ಸಂಗನ ಮತ್ತೆ 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 ಕೇಳಿದ್ರೆ ನಮ್ಮ ಅಧಿಕಾರ ಏನಿದೆ ಆ ಅಧಿಕಾರಕ್ಕೆ ತಕ್ಕ ಹಾಗೆ ತಿಳಿದಂಥದ್ದು ಸ್ಪಷ್ಟವಾಗ್ತಾ ಹೋಗ್ತದೆ. ಏನನ್ನು ತಿಳ್ಕೊಂಡಿದ್ದೀವಿ ಅದಿನ್ನೂ ಸ್ಪಷ್ಟವಾಗ್ತಾ ಹೋಗ್ತದೆ. ಹಾಗೆ ಮಾತನಾಡ್ದ ನಾವು ಎಷ್ಟೇ ಮಾಡಿದ್ರು, ಎಷ್ಟೇ ಹುಟ್ಟಾಕಿದ್ರು ಆ ದೋಣಿಯನ್ನು ಸೂಕ್ಷ್ಮವಾಗಿರೋಂಥ ಕೆಲವು ದಾರಗಳು ಕಟ್ಕೊಂಡೇ ಇರ್ತವೆ. ಆ ದಾರಗಳು ಯಾವುದು ಅಂತ ಸ್ವಲ್ಪ ವಿವೇಕದಲ್ಲಿ ಅವಲೋಕಿಸ್ತಾ ಇರಬೇಕು. ಅದನ್ನು ಒಂದು ಮೆತ್ಕೊಳ್ಳೋ ಅಂಥ ದಾರ, ಏನನ್ನು ಕಂಡ್ರೆ ಅದು ಬಹಳ ಚೆನ್ನಾಗಿದೆ ಅಂತ ಮೆತ್ಕೊಳ್ತದೆ. ಆನಂದ ಕಂಡ್ರೆ ಆನಂದಕ್ಕೆ ಮೆತ್ಕೊಳ್ತದೆ, ಅಖಂಡ ಕಂಡ್ರೆ ಅಖಂಡಕ್ಕೆ ಮೆತ್ಕೊಳ್ತದೆ. ಹಾಗೇನೆ ಸತ್ತು ಮತ್ತು ಚಿತ್ತದಿಂದ ಉದ್ಭವ ಆಗುವಂಥ ಜ್ಞಾನ, ಚಿತ್ತು ಸೂರ್ಯಕೋಟಿ ಸಮಪ್ರಭು ಆದಾಗ ಏನಾಯ್ತದು? ಬ್ರಹ್ಮಾನಂದ ಅಥವಾ ಹಿರಣ್ಯ ಗರ್ಭದಂತ ಅದೊಂದು ಅನುಭವ ಮೆತ್ಕೊಡ್ತದೆ ಹೋಗೋದಕ್ಕೆ. ವಿವೇಕ ಕೇಳಬೇಕು, ಮೆತ್ಕೊಂಡಿದೀಯಾ ಅಂತ. ಮತ್ತೆ ಬಹುವಿಧವಾಗಿ ಕೃಪೆಯನ್ನು ಕೇಳ್ಕೋಬೇಕು, ಆ ಒಂದು ದಾರ ಅಥವಾ ಪರದೆಯನ್ನು ಸರಿಸಪ್ಪ ಅಂತ. ನಿಜವಾಗ್ಲೂ ಹಿಂದಿನದನ್ನು ಕಾಣಬೇಕು ಅಂದರೆ ಇದನ್ನು ಸರಿಸೋದಕ್ಕೆ ಅವಕಾಶ ಮಾಡಿಕೊಡು, ಪ್ರಕಟಗೊಳಿಸು. ಇಲ್ಲ ಎಲ್ಲವನ್ನು ತ್ಯಜಿಸ್ತೆ, ಎಲ್ಲವನ್ನು ತೆಗೆದಾಕ್ಬಿಟ್ಟೆ ಅಂತ ಹೇಳಿದ್ರೆ ಆ ತೆಗೆದಾಕ್ತವನು ಹಾಗೆ ಉಳಿದಿರ್ತಾನೆ. ಅದಕ್ಕೆ ಒಂದೊಂದೇ ತೆಗೆದಾಕುವಂಥದ್ದು ಒಂದು ವಿಧ, ಒಮ್ಮೆಲೆ ತೆಗೆದಾಕುವಂಥದ್ದು ಒಂದು ವಿಧ. ಸರಿಯಾದನ್ನು ಅರಿತು ಭ್ರಮೆಗಳನ್ನ ಬಿಡುವಂಥದ್ದು ಒಂದು ವಿಧ, ಭ್ರಮೆಗಳನ್ನೆಲ್ಲ ಬಿಟ್ಟು 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 ಸರಿಯಾದನ್ನು ಅರಿಯುವಂಥದ್ದು ಇನ್ನೊಂದು ವಿಧ.
ಸೊ ನಾವು ಯಾವ ಮಾರ್ಗದಲ್ಲಿದ್ದೀವಿ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ವಿವೇಕದಿಂದ ಅವಲೋಕಿಸ್ಕೊತಾ ಇರಬೇಕು. ಸೊ ಒಂದೊಂದೇ ಭ್ರಮೆಗಳನ್ನ ಕಳಚ್ಕೊಂತ ಹೋಗೋದಕ್ಕೆ ಪಿಪೀಲಿಕ ಮಾರ್ಗ ಅಂತ ಕರೆದ್ವಿ, ಅಂದರೆ ಇರುವೆ ಮಾರ್ಗ. ಅದ್ರಲ್ಲಿ ನಾನಾ ಏಳು ಬೀಳುಗಳಿರ್ತವೆ. ಒಮ್ಮೆಲೆಗೆ ಅವನ್ನೆಲ್ಲ ಕಳಚ್ಕೊಳ್ಳೋಂಥದ್ದಕ್ಕೆ ವಿಹಂಗ ಮಾರ್ಗ, ಪಕ್ಷಿ ಮಾರ್ಗ, ಹೋಗಿ ನೇರವಾಗಿ. ಹಾಗೆ ಎಲ್ಲದಕ್ಕೂ ಕಾರಣ ಆಗಿರೋಂಥ ಈ ಬಂಗಾರದ ಸೂಜಿಯನ್ನು ಪ್ರಾರಂಭದಲ್ಲಿ ಗುರುವಿಗೆ ದಕ್ಷಿಣೆಯಾಗಿ ನಿವೇದಿಸ್ಕೊಂಡ್ರೆ ಅದರಿಂದ ಉಂಟಾಗುವಂಥ ಉಪಟಳಗಳು ಕಡಿಮೆ ಆಗೋ ಸಾಧ್ಯತೆ ಇದೆ. ಇಲ್ಲಿ ಗುರು ಅಂದರೆ ಆ ಒಂದು ಸ್ವೀಕರಿಸುವಂಥ ಪುಟ್ಟಿ. ಅದು ನೀವು ಇದಕ್ಕೆ ನಾನು ಆಗ್ತೀನಿ ಅದಕ್ಕೆ ಆಗ್ತೀನಿ ಅಂತ ಇಲ್ಲ, ಯಾವುದಕ್ಕಾದ್ರೂ ಸರಿ ಅದನ್ನು ನಿವೇದಿಸ್ಕೋಬೇಕು ಅಷ್ಟೇ. ಸರ್ವಾರ್ಪಣೆ ಅಂತ ಅದು ಮಾಡೋಕ್ಕೆ ಹೋದರೆ ಮತ್ತೆ ಮಾಡೋನು ಉಳ್ಕೊಳ್ತಾನೆ. ಸರ್ವಾರ್ಪಣೆ ಮಾಡಿದೆ ಅಂತ ಹೇಳಿದ್ರೆ ಏನಾಯಿತು, ಮಾಡಿದವನು ಉಳ್ಕೊಂಡ. ಸೊ ಅದೊಂದು ನಿವೇದನೆ ಅಷ್ಟೆ, ಸರ್ವಾರ್ಪಣೆ ಮಾಡಿಸ್ಕೊಳ್ಳಪ್ಪ ಅಂತ. ಎಲ್ಲವನ್ನು ಸ್ವೀಕರಿಸಂಥ ಪುಟ್ಟಿಗೆ ಕಸವು ಹಾಕಿದ್ರೂ ಸರಿ, ವಜ್ರವು ಹಾಕಿದ್ರೂ ಸರಿ, ಅಥವಾ ಈ ಕಸವನ್ನು, ಈ ಮಲಿನವನ್ನು ಬಂಗಾರಕ್ಕೆ ಹಾಕಿದ್ರೂ ಸರಿ, ಅಥವಾ ಮಣ್ಣಿನ ತಿಪ್ಪೆಗೆ ಹಾಕಿದ್ರೂ ಸರಿ. ಅಂಥ ಗುರುತತ್ವದ ನಾನಾ ರೂಪಗಳನ್ನ ನೆನ್ನೆ ಹೇಳ್ತಾ ಹೋದ್ವಿ. ಮಾರ್ಗದರ್ಶಕಗುರು, ಕಾರಣಗುರು, ಸದ್ಗುರು, ಶ್ರೀಗುರು, ಪರಮಗುರು, ಮತ್ತು ಕೊನೆಯದಾಗಿ ಪರಮೇಷ್ಠಿ. ಅಂಥ ಗುರುತತ್ವಕ್ಕೆ ದಕ್ಷಿಣೆಯಾಗಿ ಎಲ್ಲ ಕಳೆದ್ರೂ ಏನು ಉಳಿಯುತ್ತೋ ಆ ಉಳಿದದನ್ನು ಸರ್ವಾರ್ಪಣೆ ಮಾಡ್ಕೋಬೇಕು. ಈಗ ಎಲ್ಲವನ್ನು ಕಳೀತಾ ಹೋದಾಗ ಇನ್ನೇನು ಉಳಿದಿದೆ? ಇದೀನಿ ಅನ್ನೋ ಒಂದೇ ಒಂದು ಭಾವ ಉಳಿದಿದೆ. ಅದನ್ನು ಕೂಡ ಅದಕ್ಕೆ ಅರ್ಪಿಸಿದ್ರೆ ಈಗ ಶುದ್ಧವಾಗ್ಲೂ ಖಾಲಿ. ಯಾರು ನಿಜವಾಗ್ಲೂ ಖಾಲಿ ಆಗ್ತದೋ ಅದರಲ್ಲಿ ಪೂರ್ಣವಾಗಿ ತುಂಬಿಕೊಳ್ತದೆ. ಈ ಖಾಲಿ ಆಗದೆ ಉಳಿದಾಗ ಗಡಿಗೆ ಇದ್ದಾಗ ಏನಿತ್ತು, ಅದನ್ನ ನೀರಲ್ಲಿ ಮುಳುಗಿಸಿದ್ರೆ ಹೊರ ನೀರು ಮತ್ತೆ ಒಳ ನೀರು. ಇಲ್ಲಿ ಆಕಾಶದಲ್ಲಿಟ್ಟರೆ ಹೊರ ಆಕಾಶ, ಒಳ ಆಕಾಶ. ಆ ಗಡಿಗೆ ಖಾಲಿ ಆದ್ರೆ, ಒಡೆದೋದ್ರೆ ಅಥವಾ ಮರೆಯಾದ್ರೆ ಏನಾಯ್ತು? ಈಗ ಒಳಗಲ್ಲ ಹೊರಗಲ್ಲ, ಏನಾಯ್ತು? ಈಗ ಏಕ. ಹುಡುಕಾಟವಿದ್ರೆ ಏನದು? ಹೊರಗಡೆ ಇದೆಯಾ ಅಂತ ಹುಡುಕ್ತಾ ಇರ್ತದೆ, ಇಲ್ಲಾಂದ್ರೆ ಒಳಗಡೆ ಇದೆಯಾ ಅಂತ. ಹುಡುಕಾಡೋನೇ ಕಣ್ಮರೆ ಆದ್ರೆ ಎಲ್ಲ ದೃಕ್ಕುಗಳು ಕಣ್ಮರೆ ಆದ್ರೆ ಏನೀಗ? ಎಲ್ಲಿದೆಯೋ ಅಲ್ಲಿ, ಎಲ್ಲ ಕಾಲದಲ್ಲೂ ಹೇಗಿದೆಯೋ ಹಾಗೆ. ಅದನ್ನ ಗಾಢವಾದ ನಿದ್ರೆಗೆ ಹೋಲಿಸ್ಕೊತಾ ಇದ್ವಿ. ನಿದ್ರೆ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅಂತ
ಎಲ್ಲವೂ ವಿಶ್ರಾಂತಿಸಬೇಕು. ಇವುಗಳ ಪರಿಚಯ ಇದ್ದರೆ ವಿಶ್ರಾಂತಿಯನ್ನು ಪಡೆಯೋದಕ್ಕೆ ಸಾಧ್ಯ. ಇಂದ್ರಿಯಗಳಿಗೆ ವಿಶ್ರಾಂತಿ ಹೇಗೆ ಕೊಟ್ವಿ? ವಸ್ತುಗಳಿಂದ ವಾಪಸ್ ಕರ್ಕೊಂಡ್ವಿ. ಹೇಗೆ ಆಮೆ ಚಾಚಿದ್ದಂಥ ಕೈಕಾಲುಗಳನ್ನು ಒಳಗೆ ಸೆಳ್ಕೊಳ್ತೋ ಹಾಗೆ ಇವುಗಳನ್ನೆಲ್ಲ ಒಳಗಡೆ ತಗೊಂಡು, ಹಾಗೆ ಸೂಕ್ಷ್ಮದಲ್ಲಿ ಬಿಂಬಿಸ್ತಾ ಇರತಕ್ಕಂಥ ಕನಸಿನ ರೂಪದಲ್ಲಿ ಅಥವಾ ಸೂಕ್ಷ್ಮವಾಗಿ ಸಾಧನೆ ಅಂತ ಇದ್ದಾಗ ಏನೇನೋ ಲೋಕಗಳಾಗಿ ಅಭಿವ್ಯಕ್ತವಾಗ್ತಾ ಇರ್ತವೆ, ವಿಷಯಗಳಾಗಿ. ಅದಕ್ಕೆ ಕಾರಣವಾಗಿರುವಂಥ ಮನಸ್ಸು ಬುದ್ಧಿಗಳನ್ನು ವಿಶ್ರಾಂತಿಸಬೇಕು. ಅದಾದ ಮೇಲೆ ನಾನಾ ರೂಪದ ಭಾವಗಳು ಏರ್ಪಡ್ತಾ ಇರ್ತವೆ. ಹಗುರವಾದ್ವಿ, ತೂಕವಾದ್ವಿ, ಉನ್ಮತ್ತತೆ ಆಯಿತು. ಈ ಭಾವಗಳಿಗೆ ಕಾರಣವಾದಂಥ ಚಿತ್ತವನ್ನು ವಾಪಸ್ ಕರ್ಕೋಬೇಕು ಅಥವಾ ಸ್ವಿಚ್ ಆಫ್. ಇನ್ನು ಅಖಂಡವಾಗಿ, ಆನಂದವಾಗಿ, ಅನಂತವಾಗಿ ಅರಿವು, ಇರುವು, ಮರವೆಗಳಿಗೆ ಕಾರಣಕ್ಕೆ ಆಗಿರ್ತಕ್ಕಂಥ ಶುದ್ಧ ಇರುವಿಕೆ ಅಥವಾ ಇರುವಿಕೆ ಅನ್ನೋದನ್ನು ಕೂಡ ಕಳೆದ್ವಿ ಅಂದರೆ ನಿದ್ರೆ ನಿಜವಾಗ್ಲೂ ಘಟಿಸ್ತದೆ. ಆ ನಿದ್ರೆಯನ್ನು ಎಚ್ಚರವಿದ್ದು, ಹಂತ ಹಂತದ ಅಧಿಕಾರವಿದ್ದು ಯಾರು ನಿಜವಾಗ್ಲೂ ಗ್ರಹಿಸ್ತಾನೋ ಅವನಿಗೆ ಈ ಬೃಹತ್ ವಿದ್ಯೆ ಭದ್ರವಾಗ್ತದೆ, ಸ್ಥಿರವಾಗ್ತದೆ. ಹಾಗಾಗಿ ಎಲ್ಲದರ ವಿಶ್ರಾಂತಿಯನ್ನು ಅರಿತವನು ಮಾತ್ರ ನಿಜವಾದ ಯೋಗಿ. ಇವೆಲ್ಲ ಹೇಗೆ ವಿಶ್ರಾಂತವಾಗ್ತವೆ? ನಿದ್ರೆಯನ್ನರಿತವ ನಿಜವಾದ ಯೋಗಿಯು. ಹಾಗೆ ಮನುಷ್ಯರಾಗಿ ಜನ್ಮ ಪಡ್ಕೊಂಡಿರುವಂಥ ಈ ಜೀವಿಗೆ ಪ್ರತಿನಿತ್ಯ ಕೇಳದೆ ಆಶೀರ್ವಾದವಾಗಿದೆ. ಸೊ ಪ್ರತಿಯೊಬ್ಬರೂ ನಿದ್ರೆಗೆ ಮರಳ್ತಾ ಇದ್ದಾರೆ, ಮತ್ತು ನಿದ್ರೆಯಿಂದ ಅರಳ್ತಾ ಇದ್ದಾರೆ. ಅವಸ್ಥೆಗಳೆಲ್ಲ ಲೈವ್ ಆಗ್ತವೆ ಮತ್ತು ಅವಸ್ಥೆಗಳು ಪ್ರಕಟವಾಗ್ತವೆ. ಸೊ ಅವಸ್ಥೆಗಳು ಹೇಗೆ ಬದಲಾಗ್ತವೆ ಅಂತ ಸಾಕ್ಷಿ ಆಗೋದ್ರಿಂದ ಸ್ಥಿರವಾಗಿರೋದು ಯಾವುದು ಅಂತ ಇವನಿಗೆ ಪರಿಚಯ ಆಗ್ತದೆ. ಒಂದೇ ಅವಸ್ಥೆಯಲ್ಲಿದ್ದರೆ ಅವನಿಗೆ ಇನ್ನು ಉಳಿದದ್ದು ಯಾವುದು ಅನ್ನೋದು ಗ್ರಹಣೆಗೆ ಬರಲ್ಲ. ಈಗ ಕೇವಲ ಜಾಗರ ಮಾತ್ರ ಇದ್ದರೆ ಸ್ವಪ್ನ ಹೊಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಸಾಧ್ಯವೇ ಇಲ್ಲ. ಹಾಗೆ ಸುಷುಪ್ತಿ ಹೇಗೆ ಗೊತ್ತಾಗುತ್ತೆ? ದೇವತೆಗಳಾದಿಯಾಗಿ ಇತರರಿಗೆ ಈ ಮುಕ್ತಿ ಅಥವಾ ಪರಮಪದದ ಸಂಜ್ಞೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಯಾವ ಕಾರಣದಿಂದ ಅಂದರೆ ಅವರು ಒಂದೇ ಅವಸ್ಥೆಯಲ್ಲಿರ್ತಾರೆ ಅಂತ, ಸದಾ ಒಂದೇ ಅವಸ್ಥೆಯಲ್ಲಿ. ಆದರೆ ಮನುಷ್ಯರಾಗಿ 4 ಅವಸ್ಥೆಗಳು. ಆ 4 ಅವಸ್ಥೆನ ಅರಿತರೆ ಅದಕ್ಕೆ ಕಾರಣವಾಗಿರೋ 4 ಲೋಕ ಅಥವಾ ಪ್ರಪಂಚನ ಅರಿಯೋದಕ್ಕೆ ಸಾಧ್ಯ ಆಗುತ್ತೆ. ನಿಜವಾದ ಮುಕ್ತಿಯನ್ನು ಅರಿಯೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಬೇರೆ ಏನೋ ಕಾರಣಕ್ಕಲ್ಲ, ಮಾನವ ಜನ್ಮ ದೊಡ್ಡದು ಅನ್ನೋದು ಇದನ್ನು ಅರಿಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗಂತ ಬೇರೆದನ್ನು ಹೀಯಾಳಿಸ್ಬೇಕು ಅಂತಿಲ್ಲ, ಅವಕ್ಕಿದೆಯೋ ಇಲ್ಲವೋ ಬೇಡ. ಆದರೆ ಇದಕ್ಕೆ ಕೇಳದೇನೆ ಅದು ಆಶೀರ್ವಾದ ಸಿಕ್ಕಿದೆ. ಮಾನವನಾಗಿ ಹುಟ್ಟಿರುವಂಥ ಈ ಜೀವಿಗೆ ಎಲ್ಲ ಅವಸ್ಥೆಗಳನ್ನು ನೋಡುವಂಥ, ಅದನ್ನು ಅರ್ಥ ಮಾಡ್ಕೊಳ್ಳುವಂಥ, ಗಮನಿಸುವಂಥ ಕೃಪೆ ಜನ್ಮತಃ ಅದು ಆಗಿದೆ. ಇಂಥ ಕೃಪೆಯನ್ನು ಮತ್ತೆ
ಹಾಳು ಮಾಡ್ಕೊಂಬೇಡ್ರಿ. ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸಿಕ್ಕಿರುವಾಗ ಅದರ ಸದುಪಯೋಗ ಮಾಡ್ಕೊಳ್ಳಿ, ಸದ್ಬಳಕೆ ಮಾಡ್ಕೊಳ್ಳಿ. ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಸ್ವಲ್ಪ ಪದೇ 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 ಈ ಶ್ರವಣವನ್ನು ಮನನ ಮಾಡ್ತಾ ಇರಬೇಕು. ಮತ್ತು ಅದಕ್ಕೆ ಬೇಕಾದಂಥ ಕೆಲವು ಯುಕ್ತಿಗಳೇನಿದ್ದಾವೆ ಅದನ್ನು ನಿಧಿಧ್ಯಾಸನ ಮಾಡ್ಕೋತಾ ಇರಬೇಕು. ಆಗ ಆ ಮೂಲವೇನಿದೆ, ಸಮಾಧಿ ಏನಿದೆ, ಅದು ಘಟಿಸೋದಕ್ಕೆ ಸಾಧ್ಯ. ಸಾಧನಾ ಚತುಷ್ಟಯದಲ್ಲಿ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ನಮಗೆ ಶ್ರವಣ ಮಾತ್ರದಿಂದ ಆ ಸಮಾಧಿಯ ತಿಳುವಳಿಕೆ ಬಂತು, ಆದರೆ ನೆಲೆ ಆಗ್ತಾ ಇಲ್ಲ. ಅದರಲ್ಲಿ ಏನಾಯಿತು, ಆ ತಿಳುವಳಿಕೆ ಮಾತ್ರ ಎಲ್ಲರೂ ಬಂದಿದೆ. ಸೊ ಮೊದಲು ಶ್ರವಣವಾಯಿತು, ಅದು ಮರುವ ಅಭ್ಯಾಸ ಆಗಿರೋದ್ರಿಂದ ಮತ್ತೆ ಮತ್ತೆ ಮರಿತಾ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಮನನ ಮಾಡ್ತಾ ಇರಬೇಕು, ಮನನ ಮಾಡ್ತಾ ಇರಬೇಕು. ಈಗ ಇದೇ ವಿಷಯಗಳನ್ನ ಎಷ್ಟು ಸಲ ಮನನ ಮಾಡಿದ್ವಿ ಬಂದಾಗ್ಲಿಂದ, ಪ್ರತಿನಿತ್ಯನೂ ಬೇರೆ ಬೇರೆ ವಿಧಾನಗಳಿಂದ ಅದನ್ನೇ ಮನನ ಮಾಡ್ತಾ ಇದ್ವಿ. ಹೇಗೆ ಕಳೆದೋಗೋದು ಸತತ ಅಭ್ಯಾಸದಿಂದ ಜಾರು ಹೋಗ್ತಾ ಇದೆಯೋ, ಕಳೆದೋಗ್ತಾ ಇದೆಯೋ, ಹಾಗೆ ಅರಿಯೋದಕ್ಕೂ ಸತತ ಅಭ್ಯಾಸದಿಂದ, ಮನನದಿಂದ ಅದನ್ನು ಸ್ಥಿರ ಮಾಡ್ಕೊ. ಅದು ಕಂಡ್ಕೊಂಡ ಮೇಲೆ ನಿಧಿಧ್ಯಾಸನ ಒಂದಷ್ಟು ಕಾಲ ಸಾಧ್ಯವಾದಷ್ಟು ನೆಲೆ ಆಗಬೇಕು, ಅದರಲ್ಲಿ ಸ್ಥಿರವಾಗಿರಬೇಕು. ಆ ಸ್ಥಿರತೆಗೆ ಅಸ್ಥಿರತೆಯನ್ನು ಉಂಟು ಮಾಡ್ತಕ್ಕಂಥ ಇನ್ನೆಲ್ಲವನ್ನು ಗಮನಿಸಿ ನಿಮ್ಮನ್ನು ಶಾಂತರಾಗಿ ಸುಮ್ಮನಾಗಿ ಅಂತ ಅವನ್ನ ಪಕ್ಕಕ್ಕೆ ಸರಿಸ್ಬೇಕು. ಸ್ವಲ್ಪ ಇಚ್ಛಾಶಕ್ತಿ ಇದ್ರೆ ಏನು ಮಾಡ್ಬೋದು, ಅವನ್ನ ಪ್ರತ್ಯೇಕವಾಗಿ ಆಫ್ ಮಾಡ್ಬೋದು. ಒಂದಷ್ಟು ನೆಲೆ ಆದಮೇಲೆ ಆ ಸಮಾಧಿ ಅಂತಕ್ಕಂಥದ್ದು ಸ್ಥಿರ ಆಗುತ್ತೆ, ಸಿದ್ಧಿಸುತ್ತೆ. ಸದಾ ಇರುವಂಥ ಕತ್ತಿ ಅಲಗಾಟದ ಮೇಲೆ ನಿಲ್ತಕ್ಕಂಥ ವಿವೇಕದ ಮೇಲೆ ಅಪ್ರಯತ್ನವಾಗಾದರೆ ಸಂತೋಷ, ಇಲ್ಲವಾದರೆ ಅಲ್ಲಿಗೆ ಬರೋದಕ್ಕೆ ಪ್ರಯತ್ನ ಮಾಡಿ ಈ ಥರ ಇರಬೇಕಾಗತ್ತೆ. ಎರಡೇ ಅಕ್ಷರಗಳು ಅಂತ ತಿಳ್ಕೊಂಡು ಸಮುದ್ರದಲ್ಲಿ ನಾನಾ ಗಾತ್ರದ, ನಾನಾ ತರಹದ ಬುಗ್ಗೆಗಳಾಗುವಂಥದ್ದು, ಅಥವಾ ಒಡವೆಗಳಾಗುವಂಥದ್ದು, ಅಥವಾ ಅಸ್ತ್ರಗಳಾಗುವಂಥದ್ದು, ಅಥವಾ ಮಡಕೆಗಳಾಗುವಂಥದ್ದು ಇದೆ ಅನ್ನೋಂಥ ತಿಳುವಳಿಕೆಯನ್ನು ಸದಾ ಗಮನದಲ್ಲಿಟ್ಟುಕೊಂಡು ಆ ಮೂಲವೇನಿದೆಯೋ ಅದರಲ್ಲಿ ಇನ್ನು ಉಳಿದ ಎಲ್ಲ ಅರಳುವಿಕೆಯನ್ನು ಅಲ್ಲಿಗೆ ಮರಳಿಸಿ ನಿಂತ್ಕೊಳ್ಳೋಂಥ ಸಂಕಲ್ಪ ಮಾಡಿಕೊಂಡು ದಿನಕ್ಕೆ
ಕನಿಷ್ಠ ಒಂದು 45 ನಿಮಿಷಗಳ ಕಾಲ ಆ ವಿಶ್ರಾಂತಿ ಅಥವಾ ಶುದ್ಧ ಅವಸ್ಥೆಯನ್ನು ಸ್ಥಿರವಾಗುವವರೆಗೂ ಪ್ರಯತ್ನ ಮಾಡಬೇಕು. ದೊಡ್ಡ ಮರ ಆದಮೇಲೆ ಅದು ಯಾವ ಉಪಟಳವೂ ಆಗೋದಿಲ್ಲ. ಅದಕ್ಕೆ ಸಣ್ಣದಾಗಿದ್ದಾಗ ಒಂದು ಇಲಿ ಬಂದರೂ ಕೂಡ ಇನ್ನು ಅದು ವೃದ್ಧಿ ಆಗಿದ್ದಾಗ ಕಡ್ದಾಕುತ್ತೆ. ಅದರಿಂದ ಆ ನಿಟ್ಟಿನಲ್ಲಿ ಸ್ಥಿರ ಆಗುವವರೆಗೂ ಅದನ್ನು ಪೋಷಣೆ ಮಾಡೋಣ. ಪೋಷಣೆ ಅಂದರೆ ನಿರಂತರವಾಗಿರಬೇಕು ಅಂತ ಹೇಳಿದ್ವಿ. ಪ್ರಮಾಣ ಪರಿಣಾಮ ಎಷ್ಟಿರಬೇಕು ಅಷ್ಟು ಅಂತ. ಇನ್ನು ಶ್ರವಣದ ವಿಚಾರ ಇವತ್ತಿನ ಸತ್ಸಂಗಕ್ಕೆ ಸಾಕು ಅನಿಸುತ್ತೆ. ಮನನವನ್ನು ಸಾಕಷ್ಟು ಈಗ ವಿಡಿಯೋಗಳಿದ್ದಾವೆ. ಇಷ್ಟು ವಿಡಿಯೋಗಳು ರೆಕಾರ್ಡ್ ಆಗಿದ್ದಾವೆ. ಮತ್ತೆ ಮತ್ತೆ ಅದನ್ನು ಬಿಡುವಾದಾಗೆಲ್ಲ ಕೇಳ್ತಾ ಇರಬೇಕು. ನಾಳೆಯಿಂದ ನಿಧಿಧ್ಯಾಸನ ಹಾಗಿರ್ಲಿಕ್ಕೆ ಏನಾದರೂ ಸಹಾಯ ಮಾಡುತ್ತಾ ಅನ್ನೋಂಥ ಕ್ರಿಯೆಗಳನ್ನ ಅಭ್ಯಾಸ ಮಾಡ್ತಾ ಹೋಗೋಣ. ಬಹುಶಃ ಇನ್ನು 4 ದಿನ ಸಿಗುತ್ತೆ ನಮಗೆ. ಹಲವಾರು ಯುಕ್ತಿಗಳನ್ನ ಪಾಪ ಮಹಾತ್ಮರು ಸಂಜ್ಞಿಸಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಸಿದ್ಧಿಸುತ್ತೆ. ಅದರಲ್ಲಿ ಅವರವರ ಅಧಿಕಾರಗಳಿಗೆ ತಕ್ಕಂತೆ ಯಾವ ಹಂತದಲ್ಲಿ ನಾವಿದ್ದೀವಿ ಅನ್ನೋದ್ರ ಮೇಲೆ. ಇದರ ಅಗತ್ಯವಿರಲಿ, ಅಗತ್ಯ ಇಲ್ದಿರಲಿ, ನಾವು ಅದನ್ನು ಆ ಕ್ರಿಯೆಯಿಂದ ಏನು ಘಟಿಸ್ತದೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಹೋಗ್ಬೇಕು. ಹೇಗೆ ನಿದ್ರೆಗೆ ಹೋಗುವಾಗ ಮೊದಲು ಯಾರು ವಿಶ್ರಾಂತಿಗೆ ಹೋಗ್ಬೇಕು? ಇಂದ್ರಿಯಗಳೆಲ್ಲ ಮೊದಲು ವಿಶ್ರಾಂತಿಗೆ ಹೋಗ್ಬೇಕು. ಈ ಕಣ್ಣು ಕಿವಿ ಇವೆಲ್ಲ ಕೆಲಸ ಮಾಡ್ತಾ ಇದ್ರೆ ನಿದ್ರೆ ಮಾಡೋಕ್ಕಾಗತ್ತಾ? ಹಾಗೆ ಆ ಹಂತ ಮುಗಿದ ಮೇಲೆ ಮನಸ್ಸು, ಬುದ್ಧಿ, ಅವುಗಳ ಚಿಂತನೆ, ಅವುಗಳ ಕ್ರಿಯೆಗಳು ವಿಶ್ರಾಂತಿಗೆ ಹೋಗ್ಬೇಕು. ಇನ್ನು ಮುಂದೆ ಭಾವಕ್ಕೆ ಕಾರಣವಾಗಿರೋಂಥ ಚಿತ್ತವು ವಿಶ್ರಾಂತಿಗೆ ಹೋಗ್ಬೇಕು. ಕೊನೆಗೆ ಆ ಅಸ್ಮಿತೆ ಕೂಡ ವಿಶ್ರಾಂತಿಗೆ ಹೋಗ್ಬೇಕು. ಈಗ ಭಾವದಲ್ಲಿ ನೆಲೆಗೊಂಡಿರೋಂಥವನು ಇಲ್ಲ ಇಂದ್ರಿಯಗಳನ್ನ ವಿಶ್ರಾಂತಿ ಮಾಡಕ್ಕೆ ಹೇಳಿದ್ರು ಅಂತ ಏನಾದರೂ ಜ್ಞಾಪಿಸ್ಕೊಂಡ್ರೆ ಏನಾಗುತ್ತೆ? ಈಗ ಎಚ್ಚರಾಗಿ ಮತ್ತೆ ಈ ಕಡೆ ಬರ್ತಾನೆ. ಅವಾಗ ಅದರ ಅರ್ಥ ಏನು ಮಾಡಬಾರ್ದು ಅಂತ. ಆದರೆ ಇವೆಲ್ಲ ಎಚ್ಚರವಾಗಿರೋನು ಏನು ಮಾಡಬಾರ್ದು ಅಂದರೆ ವಿಶ್ರಾಂತಿ ಸಾಧ್ಯನೇ ಇಲ್ಲ. ಈಗ ಬೆಳಕು ಹೀಗೆ ಇದೆ, ಶಬ್ದ ಹಾಗೆ ಇದೆ, ಜೋರಾಗಿ ಯಾವುದೋ DJ ಇಂದ ಶಬ್ದ ಬರ್ತಾ ಇದೆ. ಈಗ ನಿದ್ದೆ ಮಾಡಬೇಕು ಅಂದರೆ ಹೇಗೆ ಸಾಧ್ಯ? ಇವುಗಳಿಗೆಲ್ಲ ಇದ್ರ ತಿಳುವಳಿಕೆ ಇದ್ದು ಯಾವುದನ್ನು ವಿಶ್ರಾಂತಿ ಮಾಡಬೇಕು ಅಥವಾ ಯಾವ ಅವಸ್ಥೆಯಲ್ಲಿ ಯಾವುದನ್ನು ವಿಶ್ರಾಂತಿ ಮಾಡಬೇಕು ಅಂತ ತಿಳುವಳಿಕೆ ಇದ್ದರೆ ಒಂದು ಕಡೆ ಮಾಡಬೇಕಾಗುತ್ತೆ, ಒಂದು ಕಡೆ ಏನೂ ಮಾಡದೇ ಇರಬೇಕಾಗುತ್ತೆ. ಏನು ಮಾಡದೇ ಇರೋಂಥದ್ದೇ ಸಾಧನೆ ಒಂದು ಕಡೆ, ಇನ್ನೊಂದು ಕಡೆ ಮಾಡೋದೇ ಸಾಧನೆ. ಇದರ ಸಂಜ್ಞೆಯನ್ನು ಅರ್ಥಕೊಳ್ತಾ ಸಾಗೋಣ. ಇನ್ನು ನಾವು ಇಡೀ ಜೀವನ ಪೂರ್ತಿ ಮಾತಾಡಿದ್ರು, ಪ್ರತಿನಿತ್ಯ ಸತ್ಸಂಗ ಮಾಡಿದ್ರು, ಇನ್ನು ಎಷ್ಟು ಯುಗಗಳು ಸತ್ಸಂಗ ಮಾಡಿದ್ರು ಇದೇ ವಿಚಾರವನ್ನು ಈ ಕಡೆಯಿಂದ ಆ ಕಡೆಗೆ ಹೇಳಬೇಕು, ಆ ಕಡೆಯಿಂದ ಈ ಕಡೆಗೆ ಹೇಳಬೇಕು. ಶಬ್ದಗಳು ಬೇರೆ ಆಗ್ಬೋದು, ಉಪಮೆಗಳು ಬೇರೆ ಆಗ್ಬೋದು. ಆವಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಮೊದಲನೇ ದಿನದಿಂದನೂ ಗುರುಗಳು ಇದನ್ನೇ ಹೇಳ್ತಾ ಇದ್ದಾರೆ.
ಒಂಥರ ನಗು ಬರುತ್ತೆ. ಸೊ ಅದಕ್ಕೆ ಜಾಣನು ಮೊದಲನೇ ದಿನನೇ ಕಲಿತ, ದಡ್ಡ ಜೀವಿತಾವಧಿ ಪೂರ್ತಿ ಕಲಿತ ಅಂತ. ಯಾರಾದರೂ ಈಗ ಅಹಂನಿಂದ ಹೇಳ್ಕೊಂಡು ನಾನು ಇಷ್ಟು ವರ್ಷಗಳ ಕಾಲ ಅಭ್ಯಾಸ ಮಾಡಿ ಸಿದ್ಧಿಸ್ಕೊಂಡೆ ಅಂತೆ, ಅದರ ಅರ್ಥ ಏನು? ಅಷ್ಟು ದೊಡ್ಡ ಜ್ಞಾನಿ ಅಂತ. ಸೊ ಸೌಜ್ಞೆ ಮಾತ್ರದಲ್ಲ ಅರ್ಥ ಎಷ್ಟು ಸಾಕು ಅಂತ ಅಂದ್ಕೊಂಡ ಅವನು ದೊಡ್ಡ. ಸೊ ನಿಜವಾದ ಜಾಣ ಒಂದರಲ್ಲೇ ಕಲಿತಾನೆ, ದಡ್ಡ ಎಲ್ಲ ರೀತಿ ಸಾಧನೆಗಳು ಬೇಕತ್ತವನಿಗೆ. ಅದಕ್ಕೆ ಬರೆಯುವಂಥವ್ರು ಜ್ಞಾನಿಗಳು ಮೊದಲೇ ಬರೆದು ಬಿಡ್ತಾರೆ, ಇದೆಲ್ಲ ಯಾರಿಗೆ ಅಂತ. ಬಹುವಿಧವಾದ ವಿದ್ಯೆಗಳಲ್ಲಿ ಯಾರಿಗಂತೆ? ಮಹಾದಡ್ರಿಗೆ ಅಂತ. ಯಾರಿಗಂತ ಇವೆಲ್ಲ? ಮಹಾದಡ್ರಿಗೆ. ಹಾಗಾಗಿ ಇಷ್ಟನ್ನೆಲ್ಲ ಸಾಧಿಸಿದ್ವಿ ಅಥವಾ ಸಾಧಿಸ್ತಾ ಇದ್ದೀನಿ ಅನ್ನೋಂಥದ್ದು ನಮ್ಮ ಅಧಿಕಾರ ಅಥವಾ ಆ ದಡ್ಡತನದಿಂದಲೇ. ಇದು ಇಷ್ಟು ದಿನದ ಒಂದು ಸತ್ಸಂಗ ಅಥವಾ ಉಪಸ್ಥಿತಿಯ ಅನುಭೂತಿಯಿಂದ ಅದು ತಿಳಿದಾಗೆ ಒಳಗಡೆ ಹರಳ್ಬಿಟ್ಟಿರುತ್ತೆ. ಇನ್ನು ಎಲ್ಲೇ ಸತ್ಸಂಗಕ್ಕೆ ಹೋಗಲಿ, ಏನೇ ಅಭ್ಯಾಸ ಮಾಡಲಿ, ಯಾರೇ ಹೇಳಿ ಏನೋ ಪದಗಳು ಬೇರೆ ಬಳಸ್ತಾ ಇದ್ದಾರೆ, ಇದ್ರ ಸುತ್ತನೇ ಗಿರಿಕಿ ಹೊಡಿತಾ ಇದ್ದಾರೆ ಅಂತ. ಇಡೀ ಜೀವನವೆಲ್ಲ ಬೋಧನೆ ಮಾಡಿದ್ರು ಅಕ್ಷರಗಳೆರಡೇ ಹೇಳ್ಬೇಕು, ಇನ್ನು ಅದನ್ನು ಮೀರಿ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಕ್ಷರಗಳಿಂದ ಆದಂಥ ಈ ಒಡವೆಗಳು, ಕಬ್ಬಿಣದಿದ್ದಾದಂಥ ಶಾಸ್ತ್ರಗಳು, ಎಷ್ಟು ಬಗೆಯಾಗಿ ಹೇಳಿದ್ರು ಇದ್ರ ಸುತ್ತನೇ ಅಂತ. ಸೊ ನೀವು ಇಚ್ಛೆ ಪಟ್ಟರೆ ಮತ್ತೆ ಬೇಕಾದ್ರೆ ನಾವು ಗಿರಿಕಿ ಹೊಡಿತಾನೆ ಇರೋಣ, ಇನ್ನೂ 4 ದಿನ ಇದೆ. ಸೊ ನಿಮ್ಮ ಜೀವಿತಾವಧಿವರೆಗೂ, ನಮ್ಮ ಜೀವಿತಾವಧಿವರೆಗೂ ಏನು ಮಾತಾಡಿದ್ರು ಇದ್ರ ಸುತ್ತನೇ ಗಿರಿಕಿ ಹೊಡಿತಾ ಇರ್ತೀವಿ. ಈಗ ದಾಟೋದಷ್ಟೇ ಬೇಕಾಗಿರೋದು, ಗಿರಿಕಿ ಹೊಡೆಯುವಂಥದ್ದಲ್ಲ, ನೆಲೆಯಾಗೋದಷ್ಟೇ ಬೇಕಾಗಿರೋದು. ಕಂಡುಕೊಂಡಾಯ್ತು, ಈಗ ಏನಾಗಬೇಕು? ಅದರಲ್ಲಿ ಸ್ಥಿರತೆಯನ್ನು ಸಂಸ್ಥಾಪಿಸ್ಬೇಕು. ಆ ಇರುವಂಥದ್ದನ್ನು ಮೆತ್ತಿಸ್ಕೊಳ್ದೆ ಹಾಗೆ ಇರುವಂಥ. ಹಾಗಾಗಿ ಇವತ್ತಿನ ಸತ್ಸಂಗನ ಇಲ್ಲಿಗೆ ಸಮಾಪ್ತಿ ಮಾಡೋಣ ಶಾಂತಿ ಮಂತ್ರದೊಂದಿಗೆ. ನಾಳೆಯಿಂದ ನಿಧಿಧ್ಯಾಸನಕ್ಕೆ ಬೇಕಾದಂಥದ್ದು ಏನಿದೆ ಅದರ ಕಡೆ ಗಮನ ಕೊಡೋಣ. ಅದನ್ನು ಸತ್ಸಂಗದ ನಂತರ ಪ್ರಸ್ತಾಪ ಮಾಡೋಣ, ಏನೇನು ಬೇಕಾಗ್ಬೋದು ಅಂತ. ಪ್ರತಿನಿತ್ಯ ಒಂದು ಸಣ್ಣ ಸಣ್ಣ ಸಾಧನಗಳೇನಾದರೂ ಬೇಕಾಗ್ಬೋದು. ಹಿಂದಿನ ದಿನ ಹೇಳಿದ್ರೆ ಅದು ನೆಕ್ಸ್ಟ್ ದಿನ ತಗೊಂಡು ಬಂದರೆ ಆ ಸಾಧನವನ್ನು ಹೆಂಗೆ ಹುಟ್ಟಾಗಿ ಬಳಸ್ಕೋಬೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಶಾಂತಿ ಮಂತ್ರ ಹಾಡ್ತಾ ಇವತ್ತಿನ ಸತ್ಸಂಗನ ಸಮಾಪ್ತಿ ಮಾಡೋಣ. असतो मा सद्गमय तमसो मा ज्योतिर्गमय मृत्योर्मा
अमृतङ्गमय ॐ शान्ति सद्गुरु